ಒಬ್ಬರು ಯತಿಗಳಾಗಿ ಹೋದ್ರಿ ರಮಣ ಮಹರ್ಷಿಗಳು ಅಂತ. ಆ ರಮಣ ಮಹರ್ಷಿಗಳು ಏನು ಮಾಡ್ತಿದ್ರು ಅಂದ್ರ, ಅವರ ಆಶ್ರಮದಲ್ಲಿ ಅವರು ಕುಂತು ದಾಸೋಹ ಮಾಡ್ತಿದ್ರು, ಪತ್ರೋಳಿ ಎಲೆ ಹಣಿತಿದ್ರು. ನೀವು ಕಾಂಡ ಗಿಂಡ ಮಾಡಿದ್ರೆ ಪತ್ರೋಳಿ ಎಲೆ ಕೊಡುದಿಲ್ಲ ಊಟ, ಪತ್ರೋಳಿ ಎಲೆ ಹಣಿತಿದ್ರು ಅವ್ರು. ಆ ಪತ್ರೋಳಿ ಎಲೆ ಹಣ್ಕೊಂತ ಕುಂತಿದ್ರು. ಒಂದ್ ಹುಡುಗ ಬಂತು, ಅವನಿಗೇನೋ ಜೀವನದಾಗ ಬ್ಯಾಸರಾಗಿ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡಿದ್ದ. ಸಾಕಿ ಏನಿದ್ರ ಏನೈತಿ ದೇಹ ಊರ್ಲ್ ಹಾಕೋಬೇಕು, ಹೊಳಿ ಹಾರಬೇಕು ಅಂತ ಬಂದ. ಅದ್ರ ಕೊನೆಗೆ ಅವನಿಗೆ ಏನ್ ಅನಿಸ್ತು ಅಂದ್ರ, ಕೊನೆಗೆ ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಹೋಗ್ಬೇಕು, ಇದು ಕೊನೆಯ ಕ್ಷಣ ಅಂತ ಬಂದು ರಮಣರಿಗೆ ಬಂದು ನಮಸ್ಕಾರ ಮಾಡಿ ಹೇಳ್ದ, ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ, ಸಾಕಾಗೈತಿ ದೇಹ ನನಗೆ. ರಮಣರಂದ್ರು ಕೂಡ ಒಂದ್ ಸ್ವಲ್ಪ ಹೊತ್ತು. ಋಷಿಗಳು ಜ್ಞಾನಿಗಳು ರಮಣರು ಕೂಡ್ಸಿದ್ರು ಅವನಿಗೆ. ಅವ್ರು ಒಂದು 2 ತಾಸುಗಳವರೆಗೆ ಪತ್ರೋಳಿಯಲ್ಲಿ ಹಣದು ಇಷ್ಟು ಎತ್ತರ ಒಟ್ಟಿ ಆ ಹುಡುಗಕ್ ಕರೆದ್ರು. ಈಗ ಇದನ್ನ ಒಯ್ದು ತಿಪ್ಪ್ಯಾಗ ಹಾಕ ಬಾ ಅಂದ್ರು. ಅವಾಗ ಹುಡುಗಂತೂ, ಅಲ್ಲ ನೀವು ದೊಡ್ಡವರು ಶಾಣ್ಯರು ಮಹಾತ್ಮರು ಅಂತಾರ, ನಿಮಗ ಇಷ್ಟು 2 ತಾಸದಿಂದ ನಾ ನೋಡೀನಿ, ಕಷ್ಟಪಟ್ಟು ಪತ್ರೋಳಿ ಎಲಿ ತಯಾರು ಮಾಡೀರಿ, ಇದನ್ನ ಒಯ್ದು ನಾ ತಿಪ್ಪ್ಯಾಗ ಹಾಕಿದ್ರ ಇದು ಕೊಟ್ರ ಉಣ್ಣಕರ ಬರ್ತಿತ್ತು ಜನರಿಗೆ ದಾಸೋಗದಾಗ, ನೀವ್ ಇದನ್ನ ಒಯ್ದು ತಿಪ್ಪ್ಯಾಗ ಹಾಕಿ ಬಾ ಅಂತಿರಲ್ಲ, ತಿಪ್ಪ್ಯಾಗ ಹಾಕಿ ಬಂದ್ರೆ ಮತ್ತೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ ಏನು? ಅವಾಗ ರಮಣರು ಆ ಹುಡುಗಿಗೆ ಹೇಳ್ತಾರ, ನೋಡಪ್ಪ 2 ತಾಸು ನಾನು ಕಷ್ಟಪಟ್ಟ ಮಾಡಿದ ಪತ್ರೋಳಿಯಲ್ಲಿ ತಿಪ್ಪ್ಯಾಗ ಹಾಕಿದ್ರೆ ನನ್ನ ಶ್ರಮ ವ್ಯರ್ಥ ಆಗ್ತೈತಿ ಅಂತ ನಿನಗ್ ಗೊತ್ತೈತಿ. ನಿನಗ್ ತಯಾರು ಮಾಡಬೇಕಾದ್ರೆ ದೇವ್ರು ಎಷ್ಟು ಕಷ್ಟಪಟ್ಟ ಮಾಡ್ಯಾನ, ನೀವು ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವರ ಶ್ರಮ ವ್ಯರ್ಥ ಆಗ್ತೈತಿ ಅಂತ ಗೊತ್ತಾಗ್ಲಿಲ್ಲ. ದೇವರ ಶ್ರಮನ ಹಾಳಾಗ್ತೈತೋ ಏನ್ ಆತ್ಮಹತ್ಯೆ ಮಾಡಿಕೊಡು, ಕೆಡಿಸಬೇಡ, ಇದನ್ನ ಉಪಯೋಗ ಮಾಡೋದು ಗೊತ್ತಿರ್ಬೇಕಷ್ಟೆ. ನಾವ್ ಅಂತೀವಿ ನಮ್ಗೆ ಏನ್ರಿ ಬಾಳ ಬಡವ್ರು, ಏನೂ ಇಲ್ಲ. ನಾವು ಬಡವ್ರಂದ್ರೆ ನೋಡಿ 50 ಲಕ್ಷ ಕೊಡ್ತೀವಿ, ಹಾರ್ಟ್ ಕೊಡ್ರಿ ಅಂದ್ರೆ ಯಾರ ಕೊಟ್ಟಾರ? ಏನೊಂದ್ 25 ಲಕ್ಷ ಕೊಡ್ತೀವಿ, ಕಿಡ್ನಿ ಕೊಡ್ರಿ ಅಂದ್ರೆ ಕೊಟ್ಟಾರ? ನಿಮಗ್ ಬ್ರೇನ್ ಕೊಡ್ರಿ ಅಂದ್ರೆ ಯಾರ ಕೊಟ್ಟಾರ? ಯಾರು ಕೊಡುದಿಲ್ಲ. ಕೋಟಿ ಕೋಟಿ ಬೆಲೆ ಬಾಳುವ ಅಂಗಾಂಗಗಳೇ ನಿನ್ನ ದೇಹದೊಳಗದಾವ. ನೀವು ನೋಡ್ರಿ, ಒಂದು ಮೊಬೈಲ್ ತಗೊಂತೀರಿ, ಮೊಬೈಲ್ ತಗೊಂಡ್ರ ಪ್ಯಾಕ್ನೊಳಗ ಒಂದು ಪೇಪರ್ ಇರ್ತೈತಿ, ಏನಂದ್ರೆ ಹೌ ಟು ಯೂಸ್ ಇಟ್, ಅಂದ್ರೆ ಈ ಮೊಬೈಲ್ ಅನ್ನ ಹೇಗೆ ಬಳಕೆ ಮಾಡಬೇಕು ಅಂತ ಇರ್ತೈತಿ. ನೀವೊಂದು ಕಂಪ್ಯೂಟರ್ ತಗೊಳ್ರಿ, ಕಂಪ್ಯೂಟರ್ನೊಳಗ ಒಂದು ಪೇಪರ್ ಬರ್ತೈತಿ ಆ ಪ್ಯಾಕ್ನಾಗ, ಹೌ ಟು ಯೂಸ್ ಇಟ್, ಅಂದ್ರೆ ಇದು ಈ ಬೆಲೆ ಬಾಳುವ ಕಂಪ್ಯೂಟರ್ ಹೆಂಗ್ ಬಳಸಬೇಕು ಅಂತ. ಆಶ್ಚರ್ಯ ಏನು ಅಂದ್ರ, ಒಂದು ಸಣ್ಣ ಕಂಪ್ಯೂಟರ್ ತಗೊಂಡ್ರೆ ಹೌ ಟು ಯೂಸ್ ಇಟ್ ಅಂತ ನೋಡ್ತೀವಿ, ಒಂದು ಸಣ್ಣ ಮೊಬೈಲ್ ತಗೊಂಡ್ರೆ ಹೌ ಟು ಯೂಸ್ ಇಟ್ ಅಂತ ನೋಡ್ತೀವಿ. ದೇವರು ಕೊಟ್ಟ ಬೆಲೆ ಬಾಳುವ ದೇಹವನ್ನ ನಾವು ಎಂದು ಹೌ ಟು ಯೂಸ್ ಇಟ್ ಅಂತ ನೋಡಿಲ್ಲಲ್ಲ. ಇದು ಮನುಷ್ಯನ ದುರ್ದೈವ. ಇದನ್ನ ಹ್ಯಾಂಗ ಬಳಸಬೇಕು ಅಂತ ನೋಡಬೇಕಾಗಿತ್ತಷ್ಟೇ ಮನುಷ್ಯ. ಮತ್ತವ ಸುಖವಾಗಿರ್ಬೇಕಲ್ಲ, ಅವನ ದೇಹ ಮನಸ್ಸು ಇಂದ್ರಿಯ ಭಾವ ಇವೆಲ್ಲ ಸಂತೋಷವಾಗಿದ್ರೆ ಅವ ಸುಖವಾಗಿರ್ತಾನೆ. ನಮ್ಮ ಋಷಿಗಳು ಬಹಳ ಜ್ಞಾನಿಗಳವರೆಲ್ಲ. ಅವರೊಂದು ಸೂತ್ರವನ್ನು ಕಂಡು ಹಿಡಿದ್ರು, ಸುಖದ ಸೂತ್ರ ಕಂಡು ಹಿಡಿದ್ರು. ಮನುಷ್ಯ ಏನಿದ್ರು ಸುಖವಾಗಿರಬಲ್ಲ, ಎಲ್ಲದಕ್ಕೂ ಮೂಲ ಕಾರಣ ಅವನು ಆರೋಗ್ಯವಾಗಿರಬೇಕು. ಆರೋಗ್ಯವೇ ನಿಜವಾದ ಸುಖ. ಆರೋಗ್ಯ ಇದ್ದವ ಮಾತ್ರ ನಿಜವಾಗಿ ಸುಖವನ್ನ ಅನುಭವಿಸಬಲ್ಲ. ಮತ್ತೆ ಏನಾರ ಮಾಡ್ಬೇಕ್ರಿ ಆರೋಗ್ಯ ಇರ್ಬೇಕಾದ್ರ, ಅದಕ್ಕೆ ನಮ್ಮ ಹಿರಿಯರು ಬಹಳ ಜ್ಞಾನಿಗಳವರು. ಅವರು ಒಂದು ಮೆಥಡ್ ಕಂಡು ಹಿಡಿದ್ರು. ನಾವೇನ್ ತಿಳ್ಕೊಂಡಿವಿ, ನಮಗೆ ಪ್ರಕೃತಿ ಕೆಟ್ಟ ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ, ಹೌದಲ್ಲ? ನಮ್ಮ ಪ್ರಕೃತಿ ಕೆಟ್ಟ ಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರು ಒಂದು ಸರಳ ಸೂತ್ರ ಕಂಡು ಹಿಡಿದ್ರು. ಏನು ಅಂದ್ರೆ, ಒಟ್ಟ ಡಾಕ್ಟರ್ ಹತ್ರ ಹೋಗ್ಲಾರ್ದಂಗೆ ಹೆಂಗಿರ್ಬೇಕು, ಇದು ಸೂತ್ರ ಇದು ಅವ್ರದ್ದು. ಅವ್ರೇನಂತಾರ, ಆರೋಗ್ಯ ಕೆಟ್ಟ ಮ್ಯಾಲ ಡಾಕ್ಟರ್ ಹತ್ರ ಹೋಗೋದು ಬಿಡಪ್ಪ, ಅದು ಏನಾರ ಆಗ್ಲಿ ಎರಡನೇದ್ದು, ಆದ್ರೆ ಮೊದಲು ಈ ಆರೋಗ್ಯ ಕೆಡಿಸ್ಕೋಬಾರ್ದಂದ್ರೆ ಏನು ಮಾಡಬೇಕು? ಅದಕ್ಕೆ ಅವರೊಂದು ಸೂತ್ರ ಹೇಳಿದ್ರು, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಮನುಷ್ಯನೇ, ನಿನ್ನ ಜೀವನ ಯೋಗ ಆಗಬೇಕಾಗಿದ್ರ, ನೀನು ನಿರೋಗಿಯಾಗಿರ್ಬೇಕಾದ್ರ, ನೀನು ಈ ಭೂಮಿಯ ಮೇಲೆ ಸುಖವಾಗಿ ಬದುಕಬೇಕಾದ್ರ 3 ವಿಷಯಗಳನ್ನು ತಿಳ್ಕೊ. ಏನು ತಿಳ್ಕೊಬೇಕು ಅಂದ್ರೆ, ಚಂದ ಚಲೋದ್ ಊಟ ಮಾಡು, ಚೆನ್ನಾಗಿ ದುಡಿ,
ಚೆನ್ನಾಗಿ ನಿದ್ರಿ ಮಾಡು, ನಿನಗೆ ರೋಗನ ಬರೋದಿಲ್ಲ. ಇವು ಮೂರು ಕೆಟ್ಟಿದ್ದಕ್ಕೆ ರೋಗ ಬಂದೈತಿ ನಿನಗೆ. ಯುಕ್ತ ಆಹಾರ, ಯುಕ್ತ ಕರ್ಮ, ಯುಕ್ತ ನಿದ್ರ. ಏನವ್ರು ನಿಮಗೆ ಹೋಗಿ ಮ್ಯಾಲ ಗುಡ್ಡದ ಮೇಲೆ ಒಂಟಗಾಲ ಮೇಲೆ ನಿಂದ್ರಪ್ಪ ಅಂತ ಹೇಳಿಲ್ಲ. ನಿನ್ನ ಆರೋಗ್ಯ ಸರಿಯಾಗಿರ್ಬೇಕು, ದೇಹದ ಆರೋಗ್ಯ ಸರಿ ಇರಬೇಕು, ಮನದ ಆರೋಗ್ಯ ಸರಿ ಇರಬೇಕು. ಅಂದ್ರೆ ಇವು ಮೂರು ಕೆಲಸ ಮಾಡನಿ ಅಷ್ಟೇ. ಯುಕ್ತ ಆಹಾರ, ಯುಕ್ತ ಕರ್ಮ, ಯುಕ್ತ ಸ್ವಪ್ನ. ಅಂದ್ರ ಯುಕ್ತವಾದ ಆಹಾರ ಸ್ವೀಕಾರ ಮಾಡಬೇಕು, ಯುಕ್ತವಾದ ಕರ್ಮಗಳನ್ನ ಮಾಡಬೇಕು, ಯುಕ್ತವಾದ ನಿದ್ರೆ ಮಾಡಬೇಕು. ಯುಕ್ತ ಅಂದ್ರ ಇದರ ಅರ್ಥ ಅತಿ ಮಾಡಬೇಡ ಅಂತ. ಅತಿ ತಿನ್ನಬೇಡ, ಅತಿ ಬಿಡಬೇಡ. ಅತಿ ಕೆಲಸ ಮಾಡಬೇಡ, ಕೆಲಸ ಮಾಡ್ಲಾರ್ದಂಗೂ ಇಡಬೇಡ. ಅತಿ ನಿದ್ರಿ ಮಾಡಬೇಡ, ನಿದ್ರಿ ಮಾಡ್ಲಾರ್ದಂಗೂ ಇರಬೇಡ. ಯುಕ್ತ ಆಹಾರ ಅಂದ್ರೆ ಏನ್ ಉಣಬೇಕು? ಯುಕ್ತವಾಗಿ ಉಣಬೇಕು. ಈಗ ನಿಮಗೊಂದು ಮಾವಿನ ಹಣ್ಣು ಕೊಡ್ತಾರೆ. ಮಾವಿನ ಹಣ್ಣು ಕೊಟ್ಟಾರ ಬಾ ಅಂತ ಕೂಡ್ಲೆ ಗಪ ಗಪ ಹಂಗ ತಿಂತೀರಿ ನೀವು. ಶಾಣೆತನ ಮಾಡ್ತೀರಿ. ಏನ್ ಮಾಡ್ತೀರಿ? ಸೊಟ್ಟಿ ತೆಗಿತೀರಿ, ಗೊಟ್ಟ ತೆಗಿತೀರಿ, ರಸ ಅಷ್ಟ ಸ್ವೀಕಾರ ಮಾಡ್ತೀರಲ್ಲ, ಇದು ಯುಕ್ತ ಆಹಾರ ಅಂತ ಕರೀತಾರೆ. ಅಂದ್ರೆ ಏನು ತಗೊಂತೀವಲ್ಲ ಒಳಗ, ಯಾವುದು ಕೆಟ್ಟದ್ದು ಅಹಿತವಾದದ್ದು ಅದನ್ನ ಬಿಟ್ಟು ಚಲೋದು ಸ್ವೀಕಾರ ಮಾಡೋದಕ್ಕೆ ಯುಕ್ತ ಅಂತ ಕರೀತಾರೆ. ಇದು ಅದಕ್ಕೆ ಮೊದಲನೇದ್ದೇನ್ ಹೇಳಿದ್ರು ಅಂದ್ರೆ ಯುಕ್ತ ಆಹಾರ. ಮೊದಲು ಯುಕ್ತ ಆಹಾರ ತಗೋ ನೀನು. ಯುಕ್ತ ಆಹಾರ ಅಂದ್ರೆ ಚಲೋ ಆಹಾರ ಉಣಬೇಕು. ಯಾಕ ಹಿರಿಯರು ಆಹಾರದ ಮೇಲೆ ಅಷ್ಟು ಮಹತ್ವ ಕೊಟ್ರು ಅಂದ್ರ, ನೀವು ನೋಡ್ರಿ, ಈ ನಮ್ಮ ದೇಹ ಐತಲ್ಲ, ನಮಗ ಕಣ್ಣಿಗೆ ಕಾಣುವುದು ಒಂದೇ ದೇಹ ಇಲ್ಲ. ಇಲ್ಲಿ ಇದ್ರೊಳಗ 5 ದೇಹಗಳದಾವ. ನಮಗೇನು ಕಾಣಿಸ್ತೈತಿ ಅಂದ್ರೆ ಒಂದ ದೇಹ ಕಣ್ಣಂಗ ಕಾಣತೈತಿ. ಈ ಕಣ್ಣಿಗೆ ಕಾಣುವ ತನು ಇದಕ್ಕೆ ಅನ್ನಮಯ ಶರೀರ ಅಂತ ಕರೀತಾರೆ. ಅನ್ನಮಯ ಶರೀರ ಅಂದ್ರೆ ಯಾವುದು ಅನ್ನ ಉಂಡು ಬದುಕೈತಿ, ಅನ್ನಕ್ಕಾಗಿ ಬಡದಾಡೈತಿ, ಅದು ಅನ್ನಮಯ ಶರೀರ. ಈ ಕಾಣುವ ದೇಹ ಇದು ಅನ್ನಮಯ ಶರೀರ. ಇದ್ರೊಳಗೆ ಇನ್ನೊಂದು ಶರೀರ ಐತಿ, ಪ್ರಾಣಮಯ ಶರೀರ. ಅದು ಪ್ರಾಣಕ್ಕೆ ಪ್ರಾಣ. ಈಗೇನ್ ನೀವು ಗಾಳಿ ತಗೊಂತೀರಲ್ಲ, ಎಲ್ಲ ಉಸಿರಾಡಿಸ್ತಿರಲ್ಲ, ಪಂಚ ಪ್ರಾಣಗಳದ ಒಳಗ್. ಅದಕ್ಕೆ ಯಾವ್ದು ಆಧಾರ ಆಗೈತಲ್ಲ, ಅದು ಪ್ರಾಣಮಯ. ಪ್ರಾಣಸ್ಯ ಪ್ರಾಣ, ಅದು ಪ್ರಾಣಮಯ ಶರೀರ. ಅದ್ರೊಳಗೊಂದು ಮನೋಮಯ ಶರೀರ, ಇಚ್ಛಾ ಸಂಕಲ್ಪ ಮಾಡ್ತೈತಲ್ಲ, ಅದು ಮನೋಮಯ ಶರೀರ. ಅದ್ರೊಳಗೊಂದು ಶರೀರ ಐತಿ ವಿಜ್ಞಾನಮಯ ಶರೀರ. ಅಂದ್ರ ಇದು ಸರಿ ತಪ್ಪು ಅನ್ನುವ ನಿಶ್ಚಯ ಮಾಡ್ತೈತಲ್ಲ, ಅದು ವಿಜ್ಞಾನಮಯ ಶರೀರ. ಅದ್ರೊಳಗೊಂದು ಆನಂದಮಯ ಶರೀರ ಐತಿ. ಇದು ಎಲ್ಲವೂ ಬೇಡಪ್ಪ, ನಾನು ಸುಖವಾಗಿರಬೇಕು, ನಾನು ಸುಖರೂಪ ಅದೇನಂತೀನಲ್ಲ, ಅದು ಆನಂದಮಯ ಶರೀರ. ಇದು ನೋಡುವ ಕಣ್ಣಿಗೆ ಒಂದೇ ಕಾಣುವ ಶರೀರ ಅಲ್ಲ, ಇದ್ರೊಳಗೆ ಇನ್ನೂ 5 ಶರೀರಗಳದಾವ. ಅದಕ್ಕೆ ಶರಣರು ದೊಡ್ಡವರು, ಈ ದೇಶದ ಋಷಿಗಳು ಅನ್ನಕ್ಕಷ್ಟು ಯಾಕ ಮಹತ್ವ ಕೊಟ್ರು ಅಂದ್ರ, ಅನ್ನಾತ್ ಭವಂತಿ ಭೂತಾನಿ ಆಹಾರ ಶುದ್ಧೌ ಸತ್ವ ಶುದ್ಧಿ. ಯಾಕಷ್ಟು ಅನ್ನಕ್ಕೆ ಮಹತ್ವ ಕೊಟ್ರು ಅಂದ್ರ, ನೀವು ಉಣ್ಣುವ ಅನ್ನ ಕೆಟ್ಟಿತ್ತು ಅಂದ್ರ ನಿನ್ನ ದೇಹ ಕೆಡತೈತಿ, ಮನಸ್ಸು ಕೆಡತೈತಿ, ಬುದ್ಧಿ ಕೆಡತೈತಿ, ಬದುಕ ಕೆಡತೈತಿ. ಅದಕ್ಕೆ ನಿನ್ನ ಬದುಕ ಕೆಡಬಾರ್ದಂದ್ರ ಮೊದಲು ನೀವು ಉಣ್ಣುವ ಅನ್ನ ಶುದ್ಧವಾಗಿರ್ಲಿ ಅಂತ ಅವ್ರು ಹೇಳ್ತಾರೆ. ಆಹಾರ ಶುದ್ಧವು ಸತ್ವ ಶುದ್ಧಿ. ಅನ್ನ ಕೆಟ್ಟತು, ಬದುಕ ಕೆಡತೈತಿ. ನೀ ಸುಖವಾಗಿರ್ಬೇಕಾದ್ರೆ ಮೊದಲು ಏನು ಉಣಬೇಕು, ಹೆಂಗ್ ಉಣಬೇಕು ಗೊತ್ತಿರಬೇಕು. ಹಿತವಾಗಿ ಉಣಬೇಕು, ಮಿತವಾಗಿ ಉಣಬೇಕು. ಒಂದು ಯುರೋಪ್ ದೇಶದಲ್ಲಿ ಒಂದು ಚಲೋ ಗಾದಿ ಇದೆ. ಇಫ್ ಯು ಡೋಂಟ್ ಈಟ್ ಯುವರ್ ಫುಡ್ ಆಸ್ ಮೆಡಿಸಿನ್, ದೆನ್ ಯು ಹ್ಯಾವ್ ಟು ಈಟ್ ಯುವರ್ ಮೆಡಿಸಿನ್ಸ್ ಆಸ್ ಫುಡ್. ನೀ ಅಕಸ್ಮಾತ್ ಈಗ ನೀನು ಉಣ್ಣುವ ಅನ್ನ ಔಷಧದಂಗ ಉಣ್ಬೇಕಂತ. ನೀ ಔಷಧದಂಗ ಈಗ ಉಂಡಿಲ್ಲ, ಮುಂದೆ ನೀ ಔಷಧ ಅನ್ನ ಉಂಡಂಗ ಉಣ್ಬೇಕಾಗತ್ತಂತ. ನೀ ಉಣ್ಣುವ ಅನ್ನ ಎಷ್ಟಿರ್ಬೇಕಂದ್ರ ಔಷಧ ತಗೊಂಡಂಗೆ ಇರ್ಬೇಕು. ಏನು ಕಮ್ಮಗ ಕೊಟ್ಟಾನ್ ದೇವ್ರಂತ ಈಗ ಹೊಡೆದಿ ಮುಂದ್ ಒಟ್ಟ 25 ಗುಳಿಗೆ ಬೆಳಿಗ್ಗೆ, 25 ಗುಳಿಗೆ ಮಧ್ಯಾಹ್ನ, 45 ಗುಳಿಗೆ ರಾತ್ರಿ. ಊಟ ಹೊಟ್ಟಿ ಜಾಗ ಎಲ್ಲೈತದ. ನೀ ಉಣ್ಣುವ ಅನ್ನ ಔಷಧ ತಗೊಳ್ಳಂಗೆ ಈಗ ತೊಗೊಳ್ಳಿಲ್ಲ, ಮುಂದ ಔಷಧ ಸಾಕು ಬಿಡ್ರಿ, ಹೊಟ್ಟಿ ತುಂಬೈತಿ. ಇದ್ರ ಮೇಲೆ ಎಲ್ಲಿ ಟಿಫಿನ್ ಹೋಗ್ತೈತಿ? ಬೆಳಿಗ್ಗೆ 25, ಮಧ್ಯಾಹ್ನ 25, ರಾತ್ರಿ 25 ಗುಳಿಗೆ ತಗೊಂಡ್ರ ನೀ ಉಣ್ಣದೇನು, ಉಣ್ಣ ಹೊಟ್ಟೆಗೆ ಹಿಡಿತೈತಿ ಏನದ್ರಾಗ?
ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ಏನ್ ಉಣಬೇಕು, ಎಷ್ಟು ಉಣಬೇಕು, ಯಾವಾಗ ಉಣಬೇಕು, ಅದು ಮಿತವಾಗಿರ್ಬೇಕು, ಹಿತವಾಗಿರ್ಬೇಕಷ್ಟೆ. ಏನು ಫ್ರೀ ಸಿಕ್ಕೈತೆ ಅಂತ ಹಂಗ ಹೊಡಿಯೋದಲ್ಲ. ಪಥ್ಯಾಹಾರ ಇರ್ಬೇಕು.